ಈ ಹಿಂದೆ 15 ದಿನದ ಹಿಂದೆ ತಾವು ಬಂದಿದ್ರಿ, ಭೇಟಿ ಮಾಡಿದ್ರಿ. ಆ ಸಂದರ್ಭದಲ್ಲಿ ತುಂಬ ಲವಲವಿಕೆಯಿಂದ ಇದ್ದಂಥ ಶಾಮನೂರವರು ಈಗಿಲ್ಲ ಸರ್. ವಿಧಿಯ ನಿಯಮ, ಬಂದಿದ್ದೀವಿ ವಾಪಸ್ ಹೋಗ್ಬೋದು ಅನ್ನೋದಕ್ಕೆ ಏನೆಲ್ಲ ಸಾಧನೆಗಳನ್ನು ಮಾಡಿ ಸಮಾಜಕ್ಕೆ, ರಾಜ್ಯಕ್ಕೆ ತನ್ನದೇ ಆದಂಥ ಕೊಡುಗೆ, ದೇಶಕ್ಕೆ ಕೊಡುಗೆ ಕೊಟ್ಟಂಥ ಶಿವಶಂಕರಪ್ಪನವರು ಇವತ್ತು ನಮ್ಗೆ ಅಗಲಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ತುಂಬ ಭರಿಸಲಾಗದಷ್ಟು ದುಃಖ ಆಗಿದೆ. ನಾನು 15 ದಿವಸಗಳ ಹಿಂದೆ ಬಂದಾಗ ಅವ್ರ ಜೊತೇಲಿ ಮಾತನಾಡಿದಾಗ ಅವ್ರು ನಡ್ಕೊಂಡ ರೀತಿ, ಅವತ್ತು ರೇಣು ಇದ್ದರು ಅವರ ಕಾರ್ಯದರ್ಶಿಗಳು, ಇವತ್ತು ಇದ್ದಾರೆ. ಇದು ವಿಧಿಯ ನಿಯಮಕ್ಕೆ ಮುಂದೆ ನಾವು ಯಾರೇನೂ ಇಲ್ಲ. ಶಿವಶಂಕರಪ್ಪನವರ ನಡವಳಿಕೆ, ಶಿವಶಂಕರಪ್ಪನವರ ತೀರ್ಮಾನಗಳು, ಶಿವಶಂಕರಪ್ಪನವರು ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದೆ. ಅಂಥ ಒಬ್ಬ ಶಿವಶಂಕರಪ್ಪನವರ ಸವಿನೆನಪು ಮುಂದೆ ಸದಾ ಇರೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಸರಿ, ಮುಂದಿನ ಕ್ರಿಯೆ ಹೇಗೆ, ಪ್ರಕ್ರಿಯೆಗಳು ಹೇಗೆ ನಡೀತದೆ? ಅದು ಬಾಕಿದೆಲ್ಲ ಫಾರ್ಮಾಲಿಟೀಸನ್ನು ಇಲ್ಲಿಂದ ಅವರು ಮಹಾಸಭಾ ವೀರಶೈವ ಲಿಂಗಾಯತ ಮಹಾಸಭಾ ಭವನಕ್ಕೆ ತೊಗೊಂಡೋಗ್ತಾರೆ. ಅಲ್ಲಿಂದ ಮುಂದೆ ಅವ್ರ ಮಗ ಅವರು ಮಲ್ಲಿಕಾರ್ಜುನವರು ತಿರುಪತಿಗೆ ಹೋಗ್ತಾಯಿದ್ದಾರೆ, ವಾಪಸ್ ಬರ್ತಾಯಿದ್ದಾರೆ. ಫ್ಯಾಮಿಲಿ ಅವರು ಇನ್ನೂ ದೊಡ್ಡ ಮಗನೂ ಊರು ಬಂದು ಬರ್ತಾಯಿದ್ದಾರೆ. ಅವ್ರು ಬಂದು ಚರ್ಚೆ ಮಾಡಿ, ಕುಟುಂಬ ಚರ್ಚೆ ಮಾಡಿ ತದನಂತರ ಕಾರ್ಯರೂಪಗಳನ್ನು ಮಾಡ್ತಾರೆ. ಶಾಮನೂರವ್ರನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಸರ್, ನಿಮ್ಮ ಇಷ್ಟು ವರ್ಷದ ಅನುಭವದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಈ ಸಮಾಜಕ್ಕೆ ಬಂದಂಥ ಅನೇಕ ತೊಂದರೆಗಳನ್ನು ಬುದ್ಧಿವಂತಿಕೆಯಿಂದ ನಗನಾಗ್ತಾನೆ ನಿಭಾಯಿಸಿ, ಯಾವುದೇ ಸಮಾಜಕ್ಕೆ ನೋವಾಗದಾಗೆ, ಇನ್ನೊಂದು ಸಮಾಜದ ಹಕ್ಕನ್ನು ಕಸಿದಾಗೆ, ನಮ್ಮ ಸಮಾಜವು ಕೂಡ ಬಡತನ ಇದೆ, ಈ ಸಮಾಜಕ್ಕೂ ಕೂಡ ಹೊತ್ತು ಕೊಡಬೇಕು ಅಂತ ಎಂಥ ದೊಡ್ಡವರಿದ್ದರೂ ಕೂಡ ಅವರ ಮನಸ್ಸನ್ನು ಗೆಲ್ತಕ್ಕಂಥ ಒಂದು ಪ್ರತಿಭೆಯನ್ನು ಉಳ್ಳವರಾಗಿದ್ದರು. ಈ ಶಾಮನೂರಪ್ಪನವರು ಮತ್ತೊಮ್ಮೆ ಶಾಮನೂರು ಶಿವಶಂಕರಪ್ಪನವರು ಮತ್ತೊಮ್ಮೆ ಹುಟ್ಟು ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು. ತಾಯಿಷಿ ಆಗ್ತಾರೆ ಅಂತಲೇ ಎಲ್ಲರೂ ಭಾವಿಸಿದ್ದೀವಿ ಸರ್. ನಾನು ಕೂಡ ಅಂದ್ಕೊಂಡಿದ್ದೆ. ವಿಧಿ ನಿಯಮ, ಅದು ಒಂದು ಶಾಮನೂರು ಶಿವಶಂಕರಪ್ಪನವ್ರಿಗೆ ಅವರೇ ಸಾಟಿ. ಮಹಾಸಭಕ್ಕೆ ಸರ್ ಅವ್ರು ಕೊಟ್ಟಂಥ ಕೊಡುಗೆ ನಿಜವಾಗ್ಲೂ ಕೂಡ 13 ವರ್ಷ ಸರ್, 1 ವರ್ಷ ಅಲ್ಲ, 2 ಅಲ್ಲ, ಈಗಲೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರಾಗಿತ್ತು. ಒಂದು ಅಷ್ಟೆಲ್ಲ ಕೆಲಸ ಮಾಡಿರೋದ್ರಿಂದನೇ ಅವರ ಸವಿನೆನಪುಗಳು ಶಾಶ್ವತವಾಗಿ ರಾಷ್ಟ್ರದಲ್ಲಿ ಉಳಿತವೆ. ಅದಕ್ಕೆ ನಾವೆಲ್ಲ ಏನೇನು ಮಾಡಬೇಕೋ ಮಾಡೋಣ. ಇದು ಕೇಂದ್ರ ಸಚಿವ ವಿ ಸೋಮಣ್ಣವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಡಿಯೋ ಜೊತೆ ಶರಣು ಹಂಪಿ, ನ್ಯೂಸ್ 18. ತಿರುಪತಿಗೆ ಹೋಗ್ತಾಯಿದ್ದಾರೆ, ವಾಪಸ್ ಬರ್ತಾಯಿದ್ದಾರೆ. ಫ್ಯಾಮಿಲಿ ಅವರು ಇನ್ನೂ ದೊಡ್ಡ ಮಗನೂ ಊರು ಬಂದು ಬರ್ತಾಯಿದ್ದಾರೆ. ಅವ್ರು ಬಂದು ಚರ್ಚೆ ಮಾಡಿ, ಕುಟುಂಬ ಚರ್ಚೆ ಮಾಡಿ ತದನಂತರ ಕಾರ್ಯರೂಪಗಳನ್ನು ಮಾಡ್ತಾರೆ. ಶಾಮನೂರವ್ರನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಸರ್, ನಿಮ್ಮ ಇಷ್ಟು ವರ್ಷದ ಅನುಭವದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಈ ಸಮಾಜಕ್ಕೆ ಬಂದಂಥ ಅನೇಕ ತೊಂದರೆಗಳನ್ನು ಬುದ್ಧಿವಂತಿಕೆಯಿಂದ ನಗನಾಗ್ತಾನೆ ನಿಭಾಯಿಸಿ, ಯಾವುದೇ ಸಮಾಜಕ್ಕೆ ನೋವಾಗದಾಗೆ, ಇನ್ನೊಂದು ಸಮಾಜದ ಹಕ್ಕನ್ನು ಕಸಿದಾಗೆ, ನಮ್ಮ ಸಮಾಜವು ಕೂಡ ಬಡತನ ಇದೆ, ಈ ಸಮಾಜಕ್ಕೂ ಕೂಡ ಹೊತ್ತು ಕೊಡಬೇಕು ಅಂತ ಎಂಥ ದೊಡ್ಡವರಿದ್ದರೂ ಕೂಡ ಅವರ ಮನಸ್ಸನ್ನು ಗೆಲ್ತಕ್ಕಂಥ ಒಂದು ಪ್ರತಿಭೆಯನ್ನು ಉಳ್ಳವರಾಗಿದ್ದರು. ಈ ಶಾಮನೂರಪ್ಪನವರು ಮತ್ತೊಮ್ಮೆ ಶಾಮನೂರು ಶಿವಶಂಕರಪ್ಪನವರು ಮತ್ತೊಮ್ಮೆ ಹುಟ್ಟು ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು. ತಾಯಿಷಿ ಆಗ್ತಾರೆ ಅಂತಲೇ ಎಲ್ಲರೂ ಭಾವಿಸಿದ್ದೀವಿ ಸರ್. ನಾನು ಕೂಡ ಅಂದ್ಕೊಂಡಿದ್ದೆ. ವಿಧಿ ನಿಯಮ, ಅದು ಒಂದು ಶಾಮನೂರು ಶಿವಶಂಕರಪ್ಪನವ್ರಿಗೆ ಅವರೇ ಸಾಟಿ. ಮಹಾಸಭಕ್ಕೆ ಸರ್ ಅವ್ರು ಕೊಟ್ಟಂಥ ಕೊಡುಗೆ ನಿಜವಾಗ್ಲೂ ಕೂಡ 13 ವರ್ಷ ಸರ್, 1 ವರ್ಷ ಅಲ್ಲ, 2 ಅಲ್ಲ, ಈಗಲೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರಾಗಿತ್ತು. ಒಂದು ಅಷ್ಟೆಲ್ಲ ಕೆಲಸ ಮಾಡಿರೋದ್ರಿಂದನೇ ಅವರ ಸವಿನೆನಪುಗಳು ಶಾಶ್ವತವಾಗಿ ರಾಷ್ಟ್ರದಲ್ಲಿ ಉಳಿತವೆ. ಅದಕ್ಕೆ ನಾವೆಲ್ಲ ಏನೇನು ಮಾಡಬೇಕೋ ಮಾಡೋಣ. ಇದು ಕೇಂದ್ರ ಸಚಿವ ವಿ ಸೋಮಣ್ಣವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಡಿಯೋ ಜೊತೆ ಶರಣು ಹಂಪಿ, ನ್ಯೂಸ್ 18.